ತರಿಸೋದು ನಮ್ಮ ಜವಾಬ್ದಾರಿ. ಆಮೇಲೆ ಅದು ಮಾಡೋದು ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾಡೋಣ. ಅವ್ರು ಹೇಳಿದ್ದನ್ನು ಸ್ವೀಕರಣೆ ಮಾಡೋಣ. ನಾವು ಸ್ವೀಕರಿಸಿದ್ದು ನಮ್ಮ ಜವಾಬ್ದಾರಿ ಮಾಡೋಣ. ಖಂಡಿತ 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 ನಿಮ್ಮ ಅರ್ಜಿಯನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಅದರಲ್ಲಿ ಡೌಟ್ ಇಲ್ಲ, ಸ್ವಾಗತಿಸ್ತೀವಿ, ಅದನ್ನ ಪರಿಶೀಲನೆ ಮಾಡ್ತೀವಿ. 100 ವರ್ಷ ಆಗಿದೆ ಇದು. ಹೌದೌದು, ಈ 100 ವರ್ಷ ಆಗಿದೆ, ಒಳ್ಳೇದು. ಇದೆಲ್ಲ ಈ ರೀತಿಯಲ್ಲಿ ಇರೋದ್ರಿಂದ ಒಳ್ಳೆ ಹಾಸ್ಪಿಟಲ್ ಇದೆ. ಆಮೇಲೆ ಇವತ್ತು ಕೆಳಗಡೆ ಫ್ಲೋರ್ ಬರುತ್ತೆ. ಆಮೇಲೆ ಕಾಂಟ್ರಾಕ್ಟ್ರು ಆ ಪಿಲ್ಲರ್ಸ್ ಅನ್ನ ಮೇಲೆ ರೈಸ್ ಮಾಡಿಬಿಟ್ರೆ, ಇವಾಗ ಇನ್ನೊಂದು ನಮ್ದು 30 crores ಟೌನ್ಗೆ ನಾವು ಹೊಸದಾಗಿ FDL ಇದೆ ಮಾಡಿದೀವಿ. ನಾವು ಅದರಲ್ಲಿ ಏನ್ ಮಾಡೋಣ, ನಾವು ನಜೀರಣ್ಣ ಅವ್ರಿಗೆ ಮಾತಾಡ್ಕೊಂಡು ಅದನ್ನ ರೈಸ್ ಮಾಡಿ, ಆ ಪಿಲ್ಲರ್ಸ್ ಇದೆ ಹಂಗೆ ರೈಸ್ ಮಾಡಿ ಇನ್ನೂ ಒಂದು 2 ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಇವಾಗ ಅದನ್ನ ಈಗ ನೋಡಿ, ಈ ರೀತಿಯಲ್ಲಿ ಪ್ಲಾನ್ ಇದೆ. ಫಸ್ಟ್ ಇರೋದು ಫಸ್ಟ್ ಫ್ಲೋರ್ಗೆ ಈ ರೀತಿಯಲ್ಲಿ ಪ್ಲಾನ್ ಇದೆ, ಪ್ಲಾನ್ ಎಲ್ಲ ಆಗಿದೆ, ಈ ರೀತಿಯಲ್ಲಿ ಪ್ಲಾನ್ ಇದೆ. ಆಮೇಲೆ ಇವಾಗ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ. ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬರುವಂತ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು 30 ಕೋಟಿ ನಮ್ಮ ಟೌನ್ಗೆ ಅಂತಾನೆ ಬರುತ್ತೆ. FDL ಇದೆ, ಅದನ್ನ ನಾವು ಕ್ಲಿಯರ್ ಮಾಡಿಸ್ಕೋಬೇಕು. ಅದು ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನ ಕಮಿಷನರ್ಗೂ ಹೇಳಿದ್ದೀನಿ, ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗೂ ಹೇಳಿದೀವಿ. ನಗರಸಭೆ ಅಧ್ಯಕ್ಷ ಅದನ್ನ ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇದು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ಇದು ಆವಾಗಲೇ ಬಂದು ನಮ್ಮ ಲೀಡರ್ಸು ಬಂದು ಕೇಳಿದ್ರು ಇಲ್ಲಿ ಪೂಜೆ ಮಾಡಕ್ಕೆ ಬರಬೇಕು ಅಂತ. ನಾನು ಹೇಳಿದೆ ವಾರ್ಡ್ ನಂಬರ್ 17 ಹೋಗಿ ಅಲ್ಲಿ ಬರ್ತೀವಿ, 17 ಹೋಗಿ ಬರ್ತೀವಿ. ಇದು ನನ್ನ ಆಸ್ತಿ ಅಲ್ಲ, ಕೌನ್ಸಿಲರ್ ಆಸ್ತಿ ಅಲ್ಲ, ಇವ್ರ ಆಸ್ತಿ ಅಲ್ಲ, ಅವ್ರ ಆಸ್ತಿ ಅಲ್ಲ. ಈ ವಾರ್ಡಿನ, ಈ ಕೋಲಾರ ತಾಲೂಕಿನ ಕೋಲಾರ ಟೌನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸೇರಿರುವಂಥ ಒಂದು ಹಾಸ್ಪಿಟ್ಲು, ಎಲ್ಲರಿಗೂ ಸೇರಿದ ಹಾಸ್ಪಿಟ್ಲು. ಎಲ್ಲ ನಮ್ಮ ಸ್ನೇಹಿತರು ಪಬ್ಲಿಕ್ಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡಕ್ಕೆ ಹೋದಾಗ ಪ್ರೋತ್ಸಾಹಿಸ್ಬೇಕು. ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡುವಂತ ಹೇಳ್ಬೇಕು ನಾವು. ಅದು ಪಬ್ಲಿಕ್ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು. ಇವತ್ತು ನಮ್ಮ SNR ಹಾಸ್ಪಿಟಲ್ ಬರೀ ಆಲ್ಟ್ರೇಷನ್ಗೆ 10 ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಾ ಇದ್ದೀವಿ. ಆಲ್ಟ್ರೇಷನ್ಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ, ಆಲ್ಟ್ರೇಷನ್ಸ್ ಚಿಕ್ಕಪುಟ್ಟ ರಿಪೇರಿ ಕೆಲಸಗಳಿಗೆ 10 ಕೋಟಿ ಹಾಕಿದ್ದೀವಿ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ, ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ. ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ರೋಡ್ಸ್ ಕೆಲಸ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ, ನಮಗೆ ಬೇರೆ ಏನೂ ಇಲ್ಲ. ಪ್ರೋತ್ಸಾಹದಿಂದ ಹೋಗ್ಬೇಕಾಗುತ್ತೆ. ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ, ನಾನು ಎಷ್ಟು ಒಳ್ಳೆಯವನಾಗಿರ್ಬೇಕು ಅಷ್ಟು ಒಳ್ಳೆಯವನಾಗಿರ್ತೀನಿ. ನನಗೆ ಏನಾದರೂ ವಿರುದ್ಧವಾಗಾದಾಗ ನನಗೆ ಯಾರು ನನಗೆ ಪಬ್ಲಿಕ್ ಜನ ಬೇಕು. ಇವಾಗ ನೀವು ರೋಡಲ್ಲಿ ಓಡಾಡು, ನಿಮ್ಗೆ ರೋಡ್ ಬೇಕು. ನಾನು ಯಾರು ಬೇಡ, ನಾನು ಒಬ್ಬನೇ ರೋಡ್ ಮಾಡ್ತೀನಿ. ನನಗೆ ಯಾರು ನಾನು ಕರ್ಕೊಂಡು ಹೋಗೋದಿಲ್ಲ, ನಾನು ಒಬ್ಬನೇ ಮಾಡ್ತೀನಿ. ನಂದು ಪವರು ಬರ್ತೀನಿ, ಪೊಲೀಸ್ ಕರ್ಕೊಂಡು ಟೀಚರ್ ಕರ್ಕೊಂಡ್ ಬರ್ತೀನಿ. ನನ್ನನ್ನು ಯಾರು ಆಟಕ್ಕೆ ಹಾಕೋದು? ಯಾರು ಆಗೋದಿಲ್ಲ. ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನ ಯಾರು ಬೇಡ ಅಂತ ನಾನು ಮಾಡೇ ಮಾಡ್ತೀನಿ. ಆ ಪಬ್ಲಿಕ್ ಸೇರಿಸ್ತೀನಿ, ಪಬ್ಲಿಕ್ಗೆ ಸೇರಿಸ್ತೀನಿ. ಇವತ್ತಿರ್ಬೋದು, ನಾಳೆ ಇರ್ಬೋದು, ನಾಳೆ ಸಾಯ್ಬೋದ್ರಿ.